ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಈ ಸಲ ಕನಕ್ಪುರದ ಹತ್ರ ಇರೋ ನಮ್ಮೂರು ಎಕೋ ಸ್ಟೇ ಅನ್ನೋ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಈ ರೆಸಾರ್ಟು ಬ್ಯಾಂಗ್ಳೂರಿಂದ 80 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಆ್ಯಂಡ್ ನಾವು ಈ ರೆಸಾರ್ಟಲ್ಲಿ 1 ಡೇ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಟ್ರೆಕ್ಕಿಂಗ್ ಮಾಡಿಕೊಂಡು ರಿಟರ್ನ್ ಆಗ್ತೀವಿ. ಆ್ಯಂಡ್ ನಾವು ಹೋಗ್ತಿರೋ ರೆಸಾರ್ಟ್ ಹೇಗಿದೆ, ಎಲ್ಲಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ. ಸೊ ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ಸೊ ಕಮ್ ಜಾಯ್ನ್ ಅವರ್ ಜರ್ನಿ ಆ್ಯಂಡ್ ಲೆಟ್ಸ್ ಹಾವ್ ಫನ್. ನಾವಿಲ್ಲಿ ಕನಕಪುರ ನೈಸ್ ರೋಡ್ ಎಕ್ಸಿಟ್ ಆಗ್ತಾ ಇದ್ದೀವಿ ಈಗ. ಸೊ ಇಲ್ಲಿಂದ ಇನ್ನೂ 49 ಕಿಲೋಮೀಟರ್ಸ್ ಇದೆ ನಮ್ಮ ಡೆಸ್ಟಿನೇಷನ್. ಸೊ ಈ ಜಂಕ್ಷನ್ ಹತ್ರ ರೈಟ್ ತಗೋತಾ ಇದ್ದೀವಿ. ಇಲ್ಲಿಂದ ಇನ್ನು 7 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ ಅಷ್ಟೇ. So finally we have reached our destination. So time ಈಗ almost 1 o'clock ಆಯಿತು. So this is the entrance. So in case family of 10 members or more than that or a group of people ಏನಾದರೂ ಬಂದರೆ, ಸೊ ಲೆಫ್ಟ್ ಸೈಡಲ್ಲಿ ಏನು ದೊಡ್ಡದಾಗಿ ಮನೆ ಥರ ಕಾಣಿಸ್ತಾ ಇದೆ, ಇಲ್ಲಿ ಅಕಾಮಿಡೇಟ್ ಮಾಡಿಕೊಡ್ತಾರೆ. ಸೊ ಬನ್ನಿ ಈ ರೆಸಾರ್ಟ್ ಒಳಗಡೆ ಹೇಗಿದೆ ಅಂತ ನೋಡೋಣ. ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ಒಂದು ಸೆಟ್ ಔಟಿಗೆ ಜಾಗ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಆ್ಯಕ್ಚುಲಿ ದಿಸ್ ಇಸ್ ರೈನ್ ಡ್ಯಾನ್ಸ್ ಈ ಪ್ಲೇಸಲ್ಲಿ. ಇಲ್ಲೊಂದು ಸಿಟ್ ಔಟು, ಇಲ್ಲಿ ಕ್ಯಾಂಪ್ ಫೈರ್ ಹಾಕ್ತಾರೆ. So they have a children's play area here, and ಇಲ್ಲೆಲ್ಲ ಇಂಡೋರ್ ಗೇಮ್ಸ್ನ ಆರ್ಗನೈಸ್ ಮಾಡಿದ್ದಾರೆ, ಲೈಕ್ ಕೇರಮ್, ಟೇಬಲ್ ಟೆನ್ನಿಸ್, ವಾಸ್ಬಾಲ್, ಅದು ಇದು ಎಲ್ಲ. ಸೊ ಇಲ್ಲಿ ಟೆಂಟ್ ಸ್ಟೇ ಕೂಡ ಇದೆ, ಟೆಂಟ್ಸ್.
ನಮಗೆ ಈ ರೂಮ್ ಕೊಟ್ಟಿದ್ದಾರೆ. ಸೊ ಹೀಗೆ ಒಳಗೆ ಹೋದರೆ ಸೊ ದೇ ಹ್ಯಾವ್ ಗಿವನ್ 2 ಬೆಡ್ಸ್, ಒಂದು ಡಬಲ್ ಬೆಡ್ಡು ಒಂದು ಸಿಂಗಲ್ ಬೆಡ್ಡು, ಟಿ ವಿ ಇದೆ. ಸೊ ಹೆಂಚಿಂದು ಕಟ್ಟಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಎ ಕಬೋರ್ಡ್ ಆಲ್ಸೋ, ಕೆಟಲ್ ಇದೆ ಆ್ಯಂಡ್ ವಾಶ್ರೂಮ್. ಸೊ ಆ ಕಡೆ ಎಲ್ಲ ಟೆಂಟ್ಸ್ ಇದೆ. 1 2 3 4 5 ಡಿಫ್ರೆಂಟ್ ರೂಮ್ಸ್ ಇದೆ ಇಲ್ಲಿ, ಕಾಟೇಜಸ್ಸು. ಇಲ್ಲೆಲ್ಲ ಔಟ್ಡೋರ್ ಗೇಮ್ಸ್ಗೆ ರೆಡಿ ಮಾಡಿದ್ದಾರೆ, ಕ್ರಿಕೆಟು ಇದೆಲ್ಲ. We had a delicious food at noon. Evening bonfire ಆದ್ಮೇಲೆ we had a delicious food in the night. ಸೊ ಟೈಮ್ ಈಗ ಬೆಳಗ್ಗೆ 7 o'clock ಆಗಿದೆ ಆ್ಯಂಡ್ ನಾವಿಲ್ಲಿ ಟ್ರೆಕ್ಕಿಂಗ್ ಹೊರಟಿದ್ದೀವಿ. ಇಲ್ಲಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಬಾಣಂತಿಮಾರಿ ಬೆಟ್ಟ ಅಂತ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಸೊ ಇಲ್ಲಿಗೆ ಬಂದಿದ್ದೀವಿ. ಇಲ್ಲೊಂದು ದೇವಸ್ಥಾನ ಇದೆ, ಬಾಣಂತಮ್ಮನ ದೇವಸ್ಥಾನ ಅಂತೆ. ಇಲ್ಲಿ ಕಾರ್ ಪಾರ್ಕ್ ಮಾಡಿ ವಿ ಹ್ಯಾವ್ ಸ್ಟಾರ್ಟೆಡ್. So this is the one we are going through. ಈ ಪ್ಲೇಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಎಲ್ಲ ಕಡೆ ನೀರು ಹರಿತಾ ಇರುತ್ತೆ, ಎಲ್ಲೇ ನೋಡಿದ್ರು.
ನೀವು ಬಂದರೆ ನೀರು ಹರಿತಾ ಇರೋ ಶಬ್ದ ಎಲ್ಲ ಕಡೆ ಕೇಳಿಸುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಸೀಸನಲ್ಲೂ ಹೀಗೆ ಇರುತ್ತೆ ಈ ರೂಟು. ಯಾಕಂದರೆ ಇಲ್ಲೆಲ್ಲ ನೀರು ತುಂಬ ಹರಿತಾ ಇದೆ. ನಮ್ದಿದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಈ ಥರ ನೀರು ಹರಿತಾ ಇರೋ ಜಾಗದಲ್ಲಿ ಟ್ರೆಕ್ಕಿಂಗ್ ಮಾಡ್ತಿರೋದು. ಇಟ್ಸ್ ಟೋಟಲಿ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿದೆ. ಈ ಥರ ಮಾರ್ಕಿಂಗ್ಸ್ ಸಿಗುತ್ತೆ ಹೋಗ್ತಾ. ಸೊ ಆ ರೂಟ್ ಹಿಡ್ಕೊಂಡು ಹೋದರೆ ಬೆಟ್ಟಕ್ಕೆ ಹೋಗ್ಬೋದು. ಇಟ್ಸ್ ಆನ್ ಈಸಿ ಟ್ರಯಲ್. ಆರಾಮಾಗಿ ಬರ್ಬೋದು. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇಲ್ಲ ನಾವು ಅಲ್ಲಿ ನಿಂತ್ಕೊಂಡಿದ್ದು ಇಷ್ಟೊತ್ತು. ಸೊ ಅಲ್ಲಿಂದ ಹತ್ಕೊಂಡು ಮತ್ತೆ ಮೇಲೆ ಬಂದ್ವಿ. ಸೊ ಇಲ್ಲೆಲ್ಲ ನಿಮಗೆ ಮಾರ್ಕಿಂಗ್ಸ್ ಕಾಣಿಸ್ತಾ ಹೋಗುತ್ತೆ ಹೋಗ್ತಾ ಇರಬೇಕಾದ್ರೆ. ಇಲ್ಲೊಂದು ಆಂಜನೇಯ ಟೆಂಪಲ್ ಇದೆಯಂತೆ. ಅಲ್ಲಿ ಹೋಗ್ತಾ ಇದ್ವಿ.
ಸೊ ನಾವಿಲ್ಲಿಂದ ನಮ್ಮ ರೆಸಾರ್ಟಿಗೆ ರಿಟರ್ನ್ ಆಗ್ತಾ ಇದ್ದೀವಿ. ನಮಗಿಲ್ಲ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಕೊಟ್ಟರು. ಸೊ ನೋಡಿದ್ರಲ್ಲ ನಮ್ಮೂರು ಎಕೋ ಸ್ಟೇ, ಈ ರೆಸಾರ್ಟ್ ಹೇಗಿತ್ತು, ಎಲ್ಲಿತ್ತು ಅಂತ ತೋರಿಸುತ್ತೆ ನಿಮಗೆ. ಸೊ ನೀವೇನಾದರೂ ಈ ರೆಸಾರ್ಟಿಗೆ ಪ್ಲ್ಯಾನ್ ಮಾಡಿದ್ರೆ ಡೆಫಿನೆಟ್ಲಿ ಹೋಗಿ. ಹಾಗೆ ಟ್ರೆಕ್ಕಿಂಗ್ ಮಾತ್ರ ಮಿಸ್ ಮಾಡಲೇಬೇಡಿ. Finally, we came to the end of this video. We hope you liked our video. Please do like, share and subscribe to our channel. Thanks for watching and we see you in the next video. Bye.